ಅದು ಒಂದು ಪುಟ್ಟ ಹಳ್ಳಿ. ಅಷ್ಟೇನೂ ಹೆಮ್ಮೆ ಪಡುವಂತಹ ಹಳ್ಳಿಯೂ ಅಲ್ಲ. ಆದರೆ ಅಲ್ಲಿನ ಜನರು ವ್ಯವಸಾಯವನ್ನೇ ನಂಬಿಕೊಂಡು ಬದುಕುತ್ತಿದ್ದರು. ಈ ಹಳ್ಳಿಯಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಅಭಿವೃದ್ಧಿ ಆಗಿರಲಿಲ್ಲ. ಇಲ್ಲಿ ಇರುವ ಬಹುತೇಕ ರೈತರು ಅವಿದ್ಯಾವಂತರೇ. ಮೊದಮೊದಲು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಸಂಪ್ರದಾಯವೇ ಇರಲಿಲ್ಲ. ಆದರೆ ಕಾಲ ಬದಲಾಗುತ್ತಿದ್ದಂತೆ 10ರಲ್ಲಿ ಒಬ್ಬರಂತೆ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಪ್ರಾರಂಭಿಸಿದರು. ಹೊಟ್ಟೆಗೂ ಬಟ್ಟೆಗೂ ಅಷ್ಟೇ ಎಂದು ಜೀವನ ಸಾಗಿಸುತ್ತಿದ್ದ ರೈತರಿಗೆ ಮಕ್ಕಳನ್ನು ಶಾಲೆಗೆ ಸೇರಿಸಿದ ನಂತರ ಜೀವನ ಇನ್ನೂ ಸ್ವಲ್ಪ ಕಷ್ಟಕರವಾಯಿತು. ಈ ಹಳ್ಳಿ ಮಳೆ ಆಧಾರಿತ ಹಳ್ಳಿಯಾಗಿತ್ತು. ಮಳೆ ಬೀಳಬೇಕಾದ ಸಮಯದಲ್ಲಿ ಮಳೆ ಸರಿಯಾಗಿ ಆಗುತ್ತಿರಲಿಲ್ಲ. ಆಗ ಬರಗಾಲ ಬರುತ್ತಿತ್ತು. ಬರಗಾಲ ಬಂದಾಗ ಮಾತ್ರ ಮಳೆ ಬೀಳುತ್ತಿತ್ತು. ಹೇಗೆ ಬಂದರೂ ಒಟ್ಟಿನಲ್ಲಿ ರೈತರಿಗೆ ನಷ್ಟವೇ ಕಾದಿರುತ್ತಿತ್ತು. ಅಂತಹ ಕಠಿಣ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದವನು ಮಲ್ಲಪ್ಪ. ಅವನದು ಒಂದು ಚಿಕ್ಕ ಕುಟುಂಬ. ಆ ಕುಟುಂಬದಲ್ಲಿ ಅರಳಿದ ಹೂವಿನಂತೆ ಇದ್ದಳು ಸುಮನ್. ಇಂತಹ ಹಳ್ಳಿಯಲ್ಲಿ ಶಾಲೆಯ ಬಗ್ಗೆ, ವಿದ್ಯಾ ಅಭ್ಯಾಸದ ಬಗ್ಗೆ ಸ್ವಲ್ಪವೇ ಸ್ವಲ್ಪ ನಂಬಿಕೆ ಇಟ್ಟ ಮನುಷ್ಯ ಮಲ್ಲಪ್ಪ. ಅವನಿಗಿದ್ದ ಒಬ್ಬಳೇ ಒಬ್ಬ ಮುದ್ದು ಮಗಳು ಸುಮನ್. ಈ ಪುಟ್ಟ ಮಗು ತುಂಬಾ ಬುದ್ಧಿವಂತಳು, ಅಪ್ಪನ ಪ್ರೀತಿಯ ಮಗಳು. ತಾಯಿ ಇಲ್ಲದ ಮಗುವನ್ನು ಮಲ್ಲಪ್ಪ ತುಂಬಾ ಅಕ್ಕರೆಯಿಂದ ಸಾಕಿದನು. ಮಲ್ಲಪ್ಪ ದಿನಾಲೂ ತಾಯಿ ಇಲ್ಲದ ಮಗಳನ್ನು ತಾನೇ ತಾಯಿಯಂತೆ ತಯಾರು ಮಾಡಿ ಶಾಲೆಗೆ ಕಳುಹಿಸುತ್ತಿದ್ದನು. ಮಲ್ಲಪ್ಪನ ಹೆಂಡತಿಯು ಸ್ವಲ್ಪ ದಿನದ ಹಿಂದೆ ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಬಡತನದಿಂದ ಮಲ್ಲಪ್ಪನ ಹೆಂಡತಿಗೆ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ. ಆದ್ದರಿಂದ ಅವಳು ವಿಧಿವಶಳಾಗಿದ್ದಳು. ಹೆಂಡತಿಯ ಮರಣದ ನಂತರ ಮಲ್ಲಪ್ಪನಿಗೆ ತುಂಬಾ ಹೊಡೆದ ಕುಂತಿತು. ಏಕೆಂದರೆ ಮಲ್ಲಪ್ಪನ ಮಗಳು ಇನ್ನು ಚಿಕ್ಕವಳಲ್ಲವೇ? ಅವಳಿಗೆ ಯಾವ ಕೆಲಸವೂ ಬರುವುದಿಲ್ಲ. ಎಲ್ಲ ಕೆಲಸಗಳನ್ನು ಮಲ್ಲಪ್ಪನೇ ಮಾಡಿಕೊಳ್ಳಬೇಕು. ಅಡುಗೆ ಮಾಡಬೇಕು, ಹಾಲು ಕರಿಯಬೇಕು, ಮಗಳನ್ನು ಶಾಲೆಗೆ ತಯಾರು ಮಾಡಿ ಅವಳಿಗೆ ಊಟ ತಿನ್ನಿಸಿ ಶಾಲೆಗೆ ಕಳುಹಿಸಬೇಕು. ಆದರೆ ತನಗೆ ಎಷ್ಟೇ ಬೇಸರವಿದ್ದರೂ ಮಲ್ಲಪ್ಪನು ತನ್ನ ಮಗಳ ಮುಖದಲ್ಲಿ ತನ್ನ ಸಂತೋಷವನ್ನು ಕಾಣುತ್ತಿದ್ದನು. ಇಷ್ಟೆಲ್ಲ ಕೆಲಸವಾದರೂ ಮಲ್ಲಪ್ಪನಿಗೆ ಮಗಳನ್ನು ನೋಡಿದ ನಂತರ ಬೇಸರವೆಲ್ಲವೂ ಹಾರಿಹೋಗುತ್ತಿತ್ತು. ಹೀಗೆ ಮಲ್ಲಪ್ಪನ ಜೀವನ ಸಾಗುತ್ತಿತ್ತು. ಈ ಹಳ್ಳಿಯಲ್ಲಿ ಒಂದು ಚಿಕ್ಕ ಕೆರೆ ಇತ್ತು. ಆ ಕೆರೆಯ ಪಕ್ಕದಲ್ಲಿ ಒಂದು ಚಿಕ್ಕ ಕುಡಿಯುವ ನೀರಿನ ಕಲ್ಲಿನ ಬಾವಿ ಇತ್ತು. ಆ ಕೆರೆಯಲ್ಲಿ ನೀರಿದ್ದರೆ ಮಾತ್ರ ಈ ಬಾವಿಯಲ್ಲಿ ನೀರಿರುತ್ತಿದ್ದವು. ಇದು ಚಿಕ್ಕ ಹಳ್ಳಿಯಾದ್ದರಿಂದ ಹಳ್ಳಿಯ ಜನರೆಲ್ಲರೂ ಆ ಬಾವಿಯಿಂದ ನೀರನ್ನು ಸೇದಿ ತಂದು ಕುಡಿಯಲಿಕ್ಕೆ ಬಳಸುತ್ತಿದ್ದರು. ಈ ಬಾವಿ ಚಿಕ್ಕದಾದರೂ ಹಳ್ಳಿಯ ಎಲ್ಲ ಜನರಿಗೂ ಜಲಾಮೃತ ಕೊಡುತ್ತಿತ್ತು. ಮಲ್ಲಪ್ಪನು ಕೂಡ ದಿನಾಲೂ ಬೇಗನೆ ಎದ್ದು ಈ ಬಾವಿಯಿಂದ ಕುಡಿಯಲು ನೀರು ಒಯ್ಯುತ್ತಿದ್ದನು. ಹೀಗೆ ದಿನಗಳು ಉರುಳುತ್ತಿದ್ದವು. ಒಂದು ದಿನ ರಾತ್ರಿ ಮಲ್ಲಪ್ಪನು ಮನೆಯ ಮುಂದೆ ಮಂಚದ ಮೇಲೆ ಕುಳಿತಿದ್ದಾನೆ. ಸುಮನ್ ಕೂಡ ತಂದೆಯ ಪಕ್ಕದಲ್ಲಿ ಕುಳಿತಿದ್ದಾಳೆ. ಅಪ್ಪ, ನಾನು ಆಗಿನಿಂದಲೂ ಗಮನಿಸುತ್ತಿದ್ದೇನೆ. ನೀವು ಆಕಾಶವನ್ನೇ ನೋಡುತ್ತಿದ್ದೀರಲ್ಲ, ನಿಮಗೆ ಅಲ್ಲಿ ಏನು ಕಾಣಿಸುತ್ತಿದೆ? ಮಗಳೇ, ಆಕಾಶದಲ್ಲಿ ಗುಡುಗು ಮಿಂಚಿನ ಶಬ್ದವನ್ನು ಕಾಯುತ್ತಿದ್ದೇನೆ. ಏಕೆಂದರೆ ಹೊಲದಲ್ಲಿ ಬಿತ್ತನೆ ಮಾಡಬೇಕಲ್ಲವೇ? ಬಿತ್ತನೆ ಮಾಡಲು ನೆಲ ಸ್ವಲ್ಪವಾದರೂ ನೀರಿನಿಂದ ತೊಳೆಯಬೇಕಲ್ಲವೇ? ಅಪ್ಪ, ಈ ಮಾತು ಆಕಾಶಕ್ಕೆ ಕೇಳಿಸುತ್ತದೆಯೇ? ನಿಮ್ಮ ಮಾತು ಆಕಾಶಕ್ಕೆ ಕೇಳಿದರೆ ತಕ್ಷಣ ಮಳೆಯಾಗುತ್ತದೆ ಅಲ್ಲವೇ? ಸುಮನ್, ನೀನು ಹೇಳಿದಂತೆ ಆಗಿದ್ದರೆ ಇಷ್ಟೊತ್ತಿಗೆ ನಿಮ್ಮಮ್ಮ ಅಲ್ಲಿರುತ್ತಿರಲಿಲ್ಲ. ನಮ್ಮ ಜೊತೆ ಹಾಯಾಗಿ ನಗುನಗುತ್ತಾ ಇರುತ್ತಿದ್ದಳು. ನಮ್ಮ ಜೀವನ ಸುಖದಿಂದ ಸಾಗುತ್ತಿತ್ತು. ಮತ್ತೆ ಈಗೇಕೆ ನಮ್ಮಮ್ಮ ಇಲ್ಲಿಲ್ಲ? ನಮ್ಮನ್ನು ಬಿಟ್ಟು ಅಷ್ಟು ದೂರ ಏಕೆ ಹೋಗಿದ್ದಾಳೆ ಅಪ್ಪ? ನನ್ನನ್ನು ನೀವು ಅಮ್ಮನ ಬಳಿ ಯಾವಾಗ ಕರೆದುಕೊಂಡು ಹೋಗುತ್ತೀರಿ? ಮಲ್ಲಪ್ಪನಿಗೆ ತುಂಬ ದುಃಖವಾಯಿತು. ಏನು ತಿಳಿಯದ ಕಂದಮ್ಮ ಕೇಳುತ್ತಿರುವ ಪ್ರಶ್ನೆಗೆ ಮಲ್ಲಪ್ಪನ ಹತ್ತಿರ ಉತ್ತರವೇ ಇಲ್ಲದಂತಾಯಿತು. ದುಃಖದಿಂದ ಮಲ್ಲಪ್ಪನು, ಸುಮನ್, ನಿನ್ನ ತಾಯಿ ಎಂದಿಗೂ ಮರಳಿ ಬಾರದ ಊರಿಗೆ ಹೋಗಿದ್ದಾಳಮ್ಮ. ನೀನು ಶಾಲೆ ಕಲಿತು ದೊಡ್ಡ ಡಾಕ್ಟರ್ ಆದರೆ ಆಗ ನಿಮ್ಮಮ್ಮ ತುಂಬಾ ಸಂತೋಷಪಡುತ್ತಾಳೆ.
ಸರಿಯಪ್ಪ, ನಾನು ಶಾಲೆ ಕಲಿತು ದೊಡ್ಡವಳಾಗಿ ಈ ಹಳ್ಳಿಯಲ್ಲಿಯೇ ದೊಡ್ಡ ಡಾಕ್ಟರ್ ಆಗಿ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಮ್ಮ ಹಳ್ಳಿಯಲ್ಲಿ ಯಾರಿಗೂ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ. ಹೀಗೆ ಮಾತನಾಡುತ್ತಿರುವಾಗ ಆಕಾಶದಲ್ಲಿ ಗುಡುಗಿನ ಸಪ್ಪಳ, ಮಿಂಚಿನ ಬೆಳಕು ಎಲ್ಲವೂ ಸೇರಿ ಬಂದವು. ಮಲ್ಲಪ್ಪನ ಮನಸ್ಸಿನಲ್ಲಿ ಆಸೆ ಕಳೆ ತುಂಬಿ ತುಳುಕಿತು. ಮಗಳ ಮಾತು ಮಲ್ಲಪ್ಪನ ಮನಸ್ಸಿನಲ್ಲಿ ಅಚ್ಚೆ ಹಾಕಿದಂತಾಯಿತು. ಮಗಳ ಆಸೆಗೆ ದೇವರು ತಥಾಸ್ತು ಎಂದಂತಾಯಿತು. ಮಲ್ಲಪ್ಪನು ಖುಷಿಯಿಂದ ಮನೆಯ ಒಳಗೆ ನಡೆದ. ಅಷ್ಟರಲ್ಲಿ ಮಳೆ ದೋ ಎಂದು ಸುರಿಯತೊಡಗಿತು. ಮಲ್ಲಪ್ಪನ ಮನಸ್ಸು ಸಂತೋಷದಲ್ಲಿ ಕುಣಿದು ಕುಪ್ಪಳಿಸಿತು. ಮಗಳೇ ಸುಮನ್, ನೀನು ನಿನ್ನ ಗುರಿಯ ಕಡೆ ಹೆಜ್ಜೆ ಹಾಕು. ಏನೇ ಆಗ್ಲಿ ನಾನು ನಿನಗೆ ಯಾವಾಗಲೂ ಬೆಂಬಲ ನೀಡುತ್ತೇನೆ. ಮಗಳಿಗೆ ತುಂಬಾ ಸಂತೋಷವಾಯಿತು. ಸರಿಯಪ್ಪ, ಈಗ ನನಗೆ ತುಂಬಾ ಹೊಟ್ಟೆ ಹಸಿದಿದೆ. ಮಲ್ಲಪ್ಪನ ಮನಸ್ಸು ಕರೆದಿತ್ತು. ಅಯ್ಯೋ ನನ್ನ ತಾಯಿ, ಊಟ ಮಾಡನ ಬಾ ಮಗು. ಈ ಬಡಪಾಯಿಗೆ ಕಂದನ ಹೊಟ್ಟೆಯ ಬಗ್ಗೆ ಅರಿವೇ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಮಲ್ಲಪ್ಪನು ಒಲೆಯ ಮೇಲೆ ಬಿಸಿ ಬಿಸಿಯ ಸಾಂಬಾರನ್ನ ಸಿದ್ಧಪಡಿಸಿದ್ರು. ತಂದೆ ಮಗಳು ಇಬ್ರೂ ಊಟ ಮಾಡಿದ್ರು. ಆ ದಿನ ರಾತ್ರಿ ಹಳ್ಳಗಳು ಒಡೆದು ಹೋಗುವಂತೆ ಮಳೆಯ ಆರ್ಭಟ ಜಾಸ್ತಿಯಾಗುತ್ತಿತ್ತು. ಪ್ರಕೃತಿಯು ಮಳೆಯಿಂದ ತಂಪಾದಂತೆ ಮಲ್ಲಪ್ಪನ ಮನಸ್ಸು ತಂಪಾಯಿತು. ಅಪ್ಪ ಮಗಳು ಇಬ್ಬರೂ ಮಲಗುಕೊಂಡರು. ಸ್ವಲ್ಪ ಸಮಯದ ನಂತರ ಮಲ್ಲಪ್ಪನ ಹೆಂಡತಿ ಮಲ್ಲಪ್ಪನ ಕನಸಿನಲ್ಲಿ ಬಂದಳು. ಮಲ್ಲಪ್ಪ ಮಲ್ಲಪ್ಪ, ಏನು ನನ್ನನ್ನು ಮರೆತುಬಿಟ್ಟೆಯಾ? ಇಷ್ಟು ಹಾಯಾಗಿ ಮಲಗಿದೆಯಲ್ಲ? ಮಲ್ಲಪ್ಪನು ತುಂಬಾ ಸಂತೋಷದಿಂದ, ಇಲ್ಲ ಜ್ಯೋತಿ, ನನ್ನ ಮಗಳು ಏನು ಹೇಳಿದಾಳೆ ಎಂದು ನಿನಗೆ ಗೊತ್ತಾಯಿತೆ? ಅವಳ ಕನಸು ಎಷ್ಟು ದೊಡ್ಡದು. ನನಗೆ ಈಗ ಒಂದೇ ಭಯ ಕಾಡುತ್ತಿದೆ. ಅಮ್ಮ, ನನ್ನ ಈ ಕಂದನ ಆಸೆ ಈಡೇರಿಸುತ್ತೇನೆ ಇಲ್ಲವೋ ಎಂದು ಭಯವಾಗುತ್ತಿದೆ. ಮಲ್ಲಪ್ಪ, ನೀನೇನು ಹೆದರಬೇಡ. ನಮ್ಮ ಮಗಳು ಅವಳ ಕನಸಿನಂತೆ ದೊಡ್ಡವಳಾಗ್ಲಿ. ಮುಂದೆ ಎಂದು ನಮ್ಮ ಹಳ್ಳಿಯಲ್ಲಿ ನನ್ನಂತೆ ಸಾಯಬಾರದು. ಎಲ್ಲರಿಗೂ ಚಿಕಿತ್ಸೆ ಸಿಗಬೇಕು. ಜ್ಯೋತಿ, ನಿನ್ನ ಆಸೆಯಂತೆ ಆಗಲಿ. ನಾನು ಎಷ್ಟೇ ಕಷ್ಟ ಬಂದರೂ ನನ್ನ ಮಗಳನ್ನು ಶಾಲೆ ಕಲಿಸಿ ದೊಡ್ಡ ಡಾಕ್ಟರ್ ಮಾಡುತ್ತೇನೆ. ಅಷ್ಟರಲ್ಲಿ ಕೋಳಿ ಕೂಗಿತು. ಹಳ್ಳಿಯಲ್ಲಿ ಹೊಸ ಚಿಗುರುಗಳ ಚೈತನ್ಯ, ಧನಕರುಗಳ ಕೂಗು. ಮಲ್ಲಪ್ಪನು ತಟ್ಟನೆ ಮೇಲೆದ್ದು, ಅಯ್ಯೋ ದೇವರೇ, ಈ ದಿನ ಇಷ್ಟಕ್ಕೆ ನಾನು ನಿದ್ರೆಗೆ ಜಾರಿದೆ. ಎಚ್ಚರವೇ ಆಗಿಲ್ಲ. ಎಷ್ಟೊತ್ತಾಗಿದೆ? ಮಗಳನ್ನು ಶಾಲೆಗೆ ಕಳುಹಿಸಬೇಕು. ಮಲ್ಲಪ್ಪ ಅವಸರದಿಂದ ಮನೆಯ ಕೆಲಸಗಳನ್ನು ಮಾಡತೊಡಗಿದ. ಅಷ್ಟರಲ್ಲಿ ಶಂಕರ್ ಕಾಕ ಅಲ್ಲಿಗೆ ಬಂದ್ರು. ಮಲ್ಲಪ್ಪ, ಮಲ್ಲಪ್ಪ, ಏನು ಮಾಡುತ್ತಿದ್ದೀಯಾ? ಓ ಶಂಕರ್ ಕಾಕ, ಬನ್ನಿ. ಏನು ನಿಮ್ಮ ಮುಖದಲ್ಲಿ ಖುಷಿಯ ಕಳೆ ಎದ್ದು ಕಾಣಿಸ್ತಿದೆ? ಏನು ಸಮಾಚಾರ? ಅಲ್ಲ ಮಲ್ಲಪ್ಪ, ಹಳ್ಳಿಯಲ್ಲಿ ಮಳೆಯಾದ ನಂತರ ಜಮೀನಿನಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿ ಎಂದರೆ ನೀನು. ಆದರೆ ಈ ದಿನ ಮುಂಜಾನೆಯ ಹೊತ್ತು ಎಲ್ಲರೂ ಜಮೀನಿನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಆದರೆ ನಿನ್ನ ಸುಲಭೆ ಇಲ್ಲಲ್ವಲ್ಲ? ಅಯ್ಯೋ ಶಂಕರ್ ಕಾಕ, ನನಗೇಕೋ ಗೊತ್ತಿಲ್ಲ. ಎಚ್ಚರವೇ ಆಗಿಲ್ಲ. ಆದ್ರಿಂದ ಈಗ ತಾನೇ ಇದ್ದೆ. ಮಗಳನ್ನ ಶಾಲೆ ಕಳುಹಿಸಿ ನಂತರ ನಾನು ಕೂಡ ಈ ದಿನವೇ ಬಿತ್ತನೆ ಮಾಡ್ತೇನೆ. ಸರಿ ಮಲ್ಲಪ್ಪ, ಚೆನ್ನಾಗಿ ಬಿತ್ತನೆ ಮಾಡು. ಹಾಗೆಯೇ ನಿನ್ನ ಮಗಳ ಮನಸ್ಸಿನಲ್ಲಿಯೂ ಕೂಡ 2 ಬಿತ್ತನೆಯೂ ಚೆನ್ನಾಗಿದ್ದರೆ ಮಾತ್ರ ಫಲ ಚೆನ್ನಾಗಿ ಸಿಗುತ್ತದೆ. ಸರಿ ಶಂಕರ್ ಕಾಕ, ನೀವು ಹೇಳಿದಂತೆಯೇ ಆಗಲಿ. ಮಲ್ಲಪ್ಪನು ಅಡುಗೆ ಮಾಡಿ ಡಬ್ಬಿ ಕಟ್ಟಿ ಮಗಳನ್ನು ಶಾಲೆಗೆ ಕಳುಹಿಸಿದನು. ಸುಮನ್ ಶಾಲೆಗೆ ಹೋದ ನಂತರ ಮಲ್ಲಪ್ಪ ತನ್ನ ಪ್ರೀತಿಯ ಎತ್ತುಗಳನ್ನು ಹೊಡೆದುಕೊಂಡು ಬಿತ್ತನೆ ಮಾಡಲು ಹೊಲಕ್ಕೆ ನಡೆದ. ಈ ದಿನ ಹಳ್ಳಿಯಲ್ಲಿ ಎಲ್ಲೆಲ್ಲೂ ನೋಡಿದರೆ ಸಡಗರದ ಸಂಭ್ರಮ. ಬಿತ್ತನೆ ಮಾಡಲು ಬುಟ್ಟಿಯಲ್ಲಿ ಕಾಳುಗಳನ್ನು ಒಯ್ಯುತ್ತಿರುವ ಮಲ್ಲಜ್ಜಿ, ಎತ್ತುಗಳನ್ನು ಬಂಡಿಗೆ ಕಟ್ಟಿ ಹೊಲಕ್ಕೆ ಹೋಗುತ್ತಿರುವ ರಾಮಯ್ಯ, ಬಿತ್ತನೆ ಮಾಡಲು ಬಂಡಿಯಲ್ಲಿ ಮನೆಯ ಮಂದಿಯನ್ನು ಕೂಡಿಸಿಕೊಂಡು ಹೊರಟ ಚೆನ್ನಯ್ಯ. ಎಲ್ಲವನ್ನೂ ಗಮನಿಸುತ್ತಾ ಮಲ್ಲಪ್ಪ ಹೊಲದ ಕಡೆ ಹೊರಟನು. ಮಲ್ಲಪ್ಪನ ಮನಸ್ಸು ತುಂಬಾ ಸಂತೋಷವಾಯಿತು. ಭಗವಂತ, ನಮ್ಮ ಹಳ್ಳಿಗೆ ಈಗ ಒಂದು ಕಳೆ ಬಂದಿತು. ನಿನ್ನೆಯವರೆಗೆ ಮೌನವಾಗಿ ಕುಳಿತ ನಮ್ಮ ಹಳ್ಳಿ ಇವತ್ತು ಖುಷಿಯಿಂದ ಸಂಭ್ರಮಿಸುತ್ತಿದೆ. ನಮ್ಮ ಹಳ್ಳಿಯ ಜನರಿಗೆ ಯಾವ ಕೊರತೆಯೂ ಆಗದಂತೆ ನೋಡಿಕೋತಂದೆ. ಅಷ್ಟೇ ಸಾಕು. ಮಲ್ಲಪ್ಪನು ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕರಿಸಿದ. ತಾಯಿ, ನಿನ್ನನ್ನೇ ನಂಬಿ ಬಂದೆನಮ್ಮ. ನನ್ನ ಮಗುವಿನ ಕನಸು ನೀನು ಕೊಡುವ ಫಲದ ಮೇಲೆ ನಿಂತಿದೆ.
ದಯವಿಟ್ಟು ನಮಗೆ ನಿರಾಸೆಯಾಗದ ಹಾಗೆ ನೋಡಿಕೊ. ಮಲ್ಲಪ್ಪ ನಮಸ್ಕರಿಸಿದ ನಂತರ ಎತ್ತುಗಳನ್ನು ಹೊಡೆದು ಭೂಮಿಯನ್ನು ಊರಲು ಶುರು ಮಾಡಿದ. ಈ ದಿನ ಏನೋ ವಿಶೇಷವೆನಿಸಿತು. ಮಲ್ಲಪ್ಪ ಸಂತೋಷದಲ್ಲಿ ಹೊಟ್ಟೆ ಹಸಿವು, ನೀರಡಿಕೆ ಎಲ್ಲವನ್ನೂ ಮರೆತ. ಆ ದಿನ ದಿನಪೂರ್ತಿ ಬಿತ್ತನೆ ಮಾಡಿದ. ಕತ್ತಲಾದರೂ ಹೊಲದಲ್ಲಿ ಆತನಿಗೆ ಮಾತ್ರ ಬೆಳಗಿತ್ತು. ಲೋ ಮಲ್ಲಪ್ಪ, ಇಷ್ಟೊತ್ತಾದ್ರೂ ನೀನು ಮನೆಗೆ ಮರಳಲೇ ಇಲ್ಲವಲ್ಲ? ನಡಿ, ಮನೆಗೆ ಹೋಗೋಣ. ಈ ಹೊತ್ತಿನಲ್ಲಿ ಏನ್ ಕಾಣ್ತದೆ ನಿನಗೆ? ಇಲ್ಲ ರಾಜಾಜಿ ಕಾಕ, ನಾನು ಇನ್ನೂ ಸ್ವಲ್ಪ ಬಿತ್ತನೆ ಇದೆ, ಅದನ್ನು ಮುಗಿಸಿಯೇ ಬರುತ್ತೇನೆ. ನೀವು ಮನೆಗೆ ನಡೆಯಿರಿ, ನನಗಿನ್ನೂ ಬೇಸರವಾಗಿಲ್ಲ. ಮಲ್ಲಪ್ಪ, ನಮ್ಮ ಹಳ್ಳಿಯಲ್ಲಿ ಭೂಮಿಯ ಬಗ್ಗೆ ಇಷ್ಟು ಕಾಳಜಿಯನ್ನು ಹೊತ್ತ ರೈತನೆಂದರೆ ನೀನೇ ಹೌದು. ನಿನಗ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ರಾಜಾಜಿ ಅಲ್ಲಿಂದ ಹೊರಟು ಹೋದರು. ಮಲ್ಲಪ್ಪನು ಎಲ್ಲ ಬಿತ್ತನೆ ಮುಗಿದ ನಂತರ ಮೆಲ್ಲಗೆ ಮನೆಯ ಕಡೆ ಹೆಜ್ಜೆ ಹಾಕಿದನು. ಈ ದಿನ ಮಲ್ಲಪ್ಪ ತುಂಬಾ ದೈಹಿಕವಾಗಿ ಬೇಸತ್ತಿದ್ದನು. ಮನೆಗೆ ಬರುವ ವೇಳೆಗೆ ಮನೆಯ ಬಾಗಿಲ ಬಳಿ ನಿಂತು ಸುಮನ್ ತಂದೆಯ ಬರುವಿಗಾಗಿ ಕಾಯುತ್ತಿದ್ದಳು. ತಂದೆಯನ್ನು ನೋಡುತ್ತಿದ್ದಂತೆ ಸುಮನ್ ಮುಖದಲ್ಲಿ ಸಂತೋಷದ ಕಳೆ ಎದ್ದು ಕಾಣಿಸಿತು. ಮಲ್ಲಪ್ಪ ಕೂಡ ಮಗಳನ್ನು ನೋಡಿ ಸಂತಸಪಟ್ಟನು. ಸುಮನ್, ನೀನು ಎಷ್ಟೊತ್ತಿನಿಂದ ಬಾಗಿಲ ಬಳಿಯೇ ನಿಂತು ಕಾಯ್ತಿದ್ದೀಯಾ ಅಮ್ಮ? ನನ್ನನ್ನು ಕ್ಷಮಿಸಿಬಿಡು. ಬಿತ್ತನೆ ಮಾಡುವುದು ಸ್ವಲ್ಪ ತಡವಾಯಿತು. ಅದನ್ನು ಹಾಗೆಯೇ ಬಿಟ್ಟಿದ್ದರೆ ಬೆಳೆ ಏರುಪೇರು ಆಗುತ್ತಿತ್ತು. ಆದ್ದರಿಂದಲೇ ಇವತ್ತೇ ಮುಗಿಸಿ ಬಂದೆ. ಅಪ್ಪ, ನನ್ಗೇನು ಬೇಸರವಿಲ್ಲ. ನಿಮ್ಮ ಕೆಲಸವಾದರೂ ಸುಗಮವಾಗಿ ಮುಗಿಯುತ್ತಲ್ಲ, ಅಷ್ಟೇ ಸಾಕು ಅಪ್ಪ. ಸರಿ ಸುಮನ್, ನೀನು ತುಂಬಾ ಹಸಿದಿದ್ದೀಯಾ ಎಂದು ನನಗೆ ನಿನ್ನ ಮುಖವನ್ನು ನೋಡಿದರೆ ತಿಳಿಯುತ್ತಿದೆ. ಸ್ವಲ್ಪ ಕಾಲ ನಿಲ್ಲು, ತಟ್ಟೆಂದು ಅಡಿಗೆ ಮಾಡುತ್ತೇನೆ. ಸುಮನ್ ಸಂತೋಷದಿಂದ ಸರಿಯಪ್ಪ ಎಂದಳು. ಮಲ್ಲಪ್ಪ ಎಷ್ಟೇ ಬೇಸತ್ತಿದ್ದರೂ ಸಂತೋಷದಿಂದ ಮಗಳಿಗೆ ಅಡುಗೆ ಮಾಡಿದನು. ಅಡುಗೆಯಲ್ಲಿ ಮಲ್ಲಪ್ಪನ ಪ್ರೀತಿಯೂ ಬೆರೆತಿದ್ದರಿಂದ ಅಡುಗೆ ತುಂಬ ರುಚಿಕರವಾಗಿತ್ತು. ಮಲ್ಲಪ್ಪ ಹಾಗೂ ಸುಮನ್ ಇಬ್ಬರೂ ಸೇರಿ ಊಟ ಮಾಡಿದರು. ನಂತರ ತಂದೆ ಮಗಳು ಇಬ್ಬರೂ ಬೇಸರದಿಂದ ಮಲಗಿಕೊಂಡರು. ಮಲ್ಲಪ್ಪನ ಮನಸ್ಸು ಹಗುರವಾಗಿತ್ತು. ಮಾರನೆಯ ದಿನ ಎಂದಿನಂತೆ ಮಲ್ಲಪ್ಪ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಜಮೀನಿಗೆ ಹೋದ. ಈ ದಿನ ಕೂಡ ಎಲ್ಲ ಜಮೀನುಗಳಿಗೆ ಒಂದು ಕಳೆ ಬಂದಿತ್ತು. ಮಲ್ಲಪ್ಪನ ಜಮೀನಿನ ಪ್ರವೇಶದ ಬದಿಗೆ ಕುಳಿತು ಜಮೀನನ್ನು ನೋಡಿದ. ಜಮೀನನ್ನು ನೋಡುತ್ತಾ ಮನಸ್ಸಿನಲ್ಲಿ ಮತ್ತಷ್ಟು ಆಸೆಗಳನ್ನು ತುಂಬಿದ. ಆದರೆ ಈ ದಿನ ಮಳೆ ಬರುವ ಸೂಚನೆ ಎಲ್ಲಿಯೂ ಕಾಣಲಿಲ್ಲ. ಮಲ್ಲಪ್ಪ ಸಂಜೆಯವರೆಗೆ ಜಮೀನಿನಲ್ಲಿಯೇ ಕುಳಿತುಕೊಂಡು ಸಂಜೆ ಹೊತ್ತಿಗೆ ಮನೆಗೆ ಬಂದ. ಮಳೆಯೂ ಆಸೆಯನ್ನೂ ತೋರಿಸಿ ಈ ವರ್ಷ ಮತ್ತೆ ಈ ಹಳ್ಳಿಗೆ ಬರಗಾಲವನ್ನು ಕೊಟ್ಟಿತು. ಈಗಂತೂ ಮಲ್ಲಪ್ಪನಿಗೆ ತುಂಬಾ ಬೇಸರವಾಯಿತು. ಹಳ್ಳಿಯ ಜನರೆಲ್ಲರೂ ಆಕಾಶವನ್ನು ನೋಡುತ್ತಾ ದಿನ ಕಳೆಯುತ್ತಿದ್ದರು. ಬಿತ್ತಿದ ಬೀಜಗಳೆಲ್ಲವೂ ಮೊಳಕೆ ಒಡೆದು ಅಲ್ಲಿಯೇ ಒಣಗಿ ಹೋಗುತ್ತಿದ್ದವು. ನೆಲವು ಬಾಯಾರಿಕೆಯಿಂದ ಬಿರುಕು ಬಿಟ್ಟಿತು. ಈಗ ಸ್ವಲ್ಪ ಮನಸ್ಸಿನಲ್ಲಿ ಭಯದ ಸುಳಿವು ಕಾಣತೊಡಗಿತು. ಈಗಂತೂ ಮಲ್ಲಪ್ಪನಿಗೆ ದಿಕ್ಕಿ ತೋಚದಂತಾಯಿತು. ಸುಮನ್ ತನ್ನ ಗುರಿಯನ್ನು ಭದ್ರವಾಗಿಸಿಕೊಂಡು ಅದರತ್ತ ದಿಟ್ಟತನದಿಂದ ಹೆಜ್ಜೆ ಹಾಕುತ್ತಿದ್ದಳು. ಆದರೆ ವಿಧಿ ಸುಮನ್ಗೆ ಅಡ್ಡಿಯಾಗಿತ್ತು. ಮಲ್ಲಪ್ಪನ ಹೇಗಾದ್ರೂ ಮಾಡಿ ಮಗಳ ಆಸೆಯನ್ನ ಈಡೇರಿಸಬೇಕು ಎಂದು ನಿರ್ಧಾರ ಮಾಡಿ ಅದೇ ಹಳ್ಳಿಯಲ್ಲಿ ಅತ್ಯಂತ ಶ್ರೀಮಂತ ಎನಿಸಿಕೊಂಡ ದೊಡ್ಡಯ್ಯನ ಹತ್ತಿರ ಹೋದ. ದೊಡ್ಡಯ್ಯ ಮನೆಯ ಮುಂದೆ ಕುಳಿತಿದ್ದನು. ದೊಡ್ಡಯ್ಯನು ಶ್ರೀಮಂತನೇ ಆದರೂ ಯಾಕೋ ಚಿಂತೆಯಲ್ಲಿ ತೊಡಗಿದ್ದನು. ಬಾ ಮಲ್ಲಪ್ಪ, ಬಹಳ ದಿನ ಆದ ನಂತರ ನಮ್ಮ ಮನೆಯ ಕಡೆ ಪ್ರಯಾಣ ಬೆಳೆಸಿದ್ಯಲ್ಲ, ಏನಾದ್ರೂ ಕೆಲಸವಿದೆಯೇ? ಹೌದು ಯಜಮಾನ್ರೆ, ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡೋದಿದೆ. ಏನ್ ಹೇಳು ಮಲ್ಲಪ್ಪ? ಅದೇ ಯಜಮಾನ್ರೆ, ನಿಮಗೂ ಗೊತ್ತಿರೋ ಹಾಗೆ ನಮ್ಮ ಹಳ್ಳಿಯಲ್ಲಿ ಬರಗಾಲ ಬಂದು ಬಿತ್ತಿರುವ ಬೆಳೆ ಎಲ್ಲವೂ ಒಣಗಿ ಹೋಯಿತು. ಇನ್ನು ಮುಂದೆ ಅದರ ಮೇಲಿನ ಆಸೆಯೂ ಹೋಯಿತು. ಆದರೆ ನನ್ನ ಈ ಪುಟ್ಟ ಕಂದಮ್ಮನನ್ನು ಶಾಲೆಗೆ ಸೇರಿಸಿದ್ದೇನೆ. ಅವಳಿಗೆ ಒಂದು ದೊಡ್ಡ ಕನಸಿದೆ. ಆದರೆ ಈ ಬಡಪಾಯಿಗೆ ಅದನ್ನು ಈಡೇರಿಸಲು ಆಗುತ್ತದೆಯೋ ಇಲ್ಲವೋ ಎಂದು ಭಯವಾಗುತ್ತಿದೆ. ನೀವೇನಾದರೂ ಸಹಾಯ ಮಾಡುತ್ತೀರಿ ಎಂದು ಕೇಳಿಕೊಂಡು ಬಂದಿದ್ದೇನೆ. ದೊಡ್ಡಯ್ಯ ಸ್ವಲ್ಪ ಯೋಚನೆ ಮಾಡಿದ. ಮಲ್ಲಪ್ಪ, ನಿನ್ನ ಮಗಳನ್ನ ನಾನು ಓದಿಸಿ ದೊಡ್ಡ ಡಾಕ್ಟರ್ನನ್ನಾಗಿ ಮಾಡಬಹುದು. ಆದರೆ ನೀನು ನನಗೆ ಒಂದು ಸಹಾಯ ಮಾಡಬೇಕು. ಮಲ್ಲಪ್ಪ ಮಗಳನ್ನು ಆಟ ಆಡಲು ಕಳುಹಿಸಿದನು. ಹೇಳಿ ಯಜಮಾನ್ರಿ, ನನ್ನಿಂದ ಏನ್ ಸಹಾಯವಾಗಬೇಕು? ನನ್ನ ಮಗಳಿಗೋಸ್ಕರ ನಾನ್ ನಿಮ್ಗೆ ಯಾವ ಸಹಾಯವನ್ನಾದ್ರೂ ಮಾಡಬಲ್ಲೆ.
ಮಲ್ಲಪ್ಪ, ನಿನ್ಗೂ ಗೊತ್ತಿರುವಾಗೆ ನನ್ನ ಹೆಂಡತಿಗೆ 3-4 ತಿಂಗಳುಗಳಿಂದ ಹುಷಾರಿಲ್ಲ. ಅವಳಿಗೆ ಒಂದು ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಆದ್ರಿಂದ ಮೇಲಿನ ಡಾಕ್ಟ್ರು ಒಂದು ಕಿಡ್ನಿ ಬೇಕು ಅಂದಿದ್ದಾರೆ. ಆದ್ರೆ ಯಾರೂ ಕೊಡಲು ಸಿದ್ಧವಿಲ್ಲ. ನಿನ್ನಿಂದ ಏನಾದ್ರೂ? ಯಜಮಾನ್ರೇ, ನನ್ನದಾದ್ರೂ ಏನಿದೆ? ನನಗೆ ಅಂತ ಇದ್ದ ಒಂದೇ ಒಂದು ಜೀವ ಈ ನನ್ನ ಪುಟ್ಟ ಕಂದ. ನನಗಿರುವ ಆಸೆ, ಅವಳ ಗುರಿ, ಅವಳನ್ನ ಚೆನ್ನಾಗಿ ಸಾಗಬೇಕೆಂಬುದು. ಅದನ್ನ ನೀವೇ ಮಾಡ್ತೀರಿ ಎಂದರೆ ನನ್ನ ಜೀವ ಇದ್ದರೆಷ್ಟು ಹೋದರೆಷ್ಟು. ನಿಮ್ಮ ಹೆಂಡತಿಗೆ ನಾನೇ ಕಿಡ್ನಿ ಕೊಡುತ್ತೇನೆ. ದೊಡ್ಡಯ್ಯನಿಗೆ ತುಂಬಾ ಸಂತೋಷವಾಯಿತು. ಮಲ್ಲಪ್ಪನ ಮಗಳನ್ನು ಅಂದಿನಿಂದ ದೊಡ್ಡಯ್ಯನೇ ಸಾಕತೊಡಗಿದನು. ಮಲ್ಲಪ್ಪನು ಒಂದು ಕಿಡ್ನಿ ದೊಡ್ಡಯ್ಯನ ಹೆಂಡತಿಗೆ ಕೊಟ್ಟಿದ್ದನು. ಈಗಂತೂ ಮಲ್ಲಪ್ಪನ ಜೀವನ ತುಂಬಾ ಕಷ್ಟಕರವಾಗಿತ್ತು. ಇದು ಯಾವುದು ಸುಮನ್ಗೆ ಗೊತ್ತಿರ್ಲಿಲ್ಲ. ಇಲ್ಲ ಮಲ್ಲಪ್ಪ, ನಿನಗೇನಾದ್ರೂ ಹುಚ್ಚ? ಆ ಶಾಲೆಯಿಂದ ಏನು ಸಾಧಿಸುವುದಿದೆ? ಹೆಣ್ಣು ಮಕ್ಕಳು ಶಾಲೆ ಕಲಿತು ಏನು ಸಾಧನೆ ಮಾಡುತ್ತಾರೆ? ನೀನು ಅದರ ಮೇಲೆ ನಂಬಿಕೆ ಇಟ್ಟು ನಿನ್ನ ಒಂದು ಕಿಡ್ನಿ ಕೊಟ್ಟು ಬಂದಿದ್ಯಲ್ಲ, ಇದು ನಿನಗೆ ಎಷ್ಟು ಸರಿ ಎನಿಸುತ್ತದೆ? ಇಲ್ಲ ಶಂಕರ್ ಕಾಕ, ನನ್ನ ಮಗಳೇ ನನ್ನ ಜೀವ. ನನಗೆ ಅವಳನ್ನು ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ. ನಾನು ಇಟ್ಟ ವಿದ್ಯಾಭ್ಯಾಸದ ಮೇಲಿನ ನಂಬಿಕೆ ಎಂದಾದರೂ ಒಂದು ದಿನ ಖಂಡಿತವಾಗಿಯೂ ಒಳ್ಳೆಯ ಫಲ ಕೊಟ್ಟೇ ಕೊಡುತ್ತದೆ. ಆ ನಂಬಿಕೆ ನನಗಿದೆ. ಮಲ್ಲಪ್ಪ, ನೀನು ಎಷ್ಟು ಹೇಳಿದ್ದರೂ ಹೀಗೆ ಬಿಡು. ನಿನ್ನ ಈ ಮಂಡುತನವನ್ನು ಬಿಡುವುದಿಲ್ಲ. ಸರಿ, ನಾನು ಮನೆಗೆ ಹೊರಡುತ್ತೇನೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡು. ಹೀಗೆ ಹಲವು ವರ್ಷಗಳು ಕಳೆದವು. ಮಲ್ಲಪ್ಪನು ಒಂದೇ ಕಿಡ್ನಿಯ ಮೇಲೆ ಮಗಳ ಸಾಧನೆ ನೋಡಬೇಕೆಂದು ಜೀವವನ್ನು ಗಟ್ಟಿಯಾಗಿ ಹಿಡಿದು ಸಾಗಿಸುತ್ತಿದ್ದನು. ಹಲವು ವರ್ಷಗಳ ನಂತರ ಸುಮನ್ ಅಪ್ಪನನ್ನು ನೋಡಲು ಬಂದಳು. ಸುಮನೀಗ ಬೆಳೆದು ದೊಡ್ಡವಳಾಗಿದ್ದಳು. ತಂದೆಯ ಆಸೆಯಂತೆಯೇ ಸುಮನೀಗ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿದ್ದಳು. ಮಲ್ಲಪ್ಪನ ಕಣ್ಣುಗಳು ಎಷ್ಟೋ ವರ್ಷಗಳಿಂದ ಮಗಳ ಬರುವಿಗಾಗಿಯೇ ಕಾಯುತ್ತಿದ್ದಂತೆ ಗೋಚರಿಸಿದವು. ಮಗಳನ್ನು ನೋಡಿದ ಮಲ್ಲಪ್ಪ ಕಣ್ಣಲ್ಲಿ ನೀರು ತಂದನು. ಅಯ್ಯೋ ಮಗಳೇ, ಕೊನೆಗೂ ಈ ಅಪ್ಪನ ನೋಡೋದಿಕ್ಕೆ ಓಡೋಡಿ ಬಂದಿದೆಯಲ್ಲ ನನ್ನ ಕಂದ. ನಿನ್ನನ್ನ ಇಷ್ಟು ವರ್ಷ ಬಿಟ್ಟು ಇದ್ದಿದ್ದಕ್ಕೆ ನನ್ನನ್ನ ಕ್ಷಮಿಸಿಬಿಡಮ್ಮ. ಇಲ್ಲ ಅಪ್ಪ, ನಿಮ್ಮ ಈ ದೊಡ್ಡ ತ್ಯಾಗಕ್ಕೆ ನಾನು ಎಷ್ಟು ಋಣಿ ಇದ್ರೂ ಕಡಿಮೆ. ನಿಮ್ಮಂತ ಅಪ್ಪನನ್ನು ಪಡೆದ ನಾನೇ ಧನ್ಯ. ನಿಮ್ಮ ಇಷ್ಟದಂತೆ ನಾನು ಡಾಕ್ಟರ್ ಆಗಿ ಬಂದಿದ್ದೇನೆ. ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಈ ಹಳ್ಳಿಯಲ್ಲಿ ಇವತ್ತಿನಿಂದ ಯಾರೂ ಚಿಕಿತ್ಸೆ ಇಲ್ಲದೆ ನರಳುವುದಿಲ್ಲ. ಇದು ನಾನು ನಿಮ್ಗೆ ಕೊಡುತ್ತಿರುವ ಮಾತು, ಅಪ್ಪ. ಮಲ್ಲಪ್ಪನ ಖುಷಿಯಿಂದ ಆನಂದ ಬಾಷ್ಪ ಹರಿಸಿದನು. ಊರಿನವರ ಕಣ್ಣಿನಲ್ಲಿಯೂ ಕೂಡ ಕಣ್ಣೀರು ಬಂದವು. ಮಲ್ಲಪ್ಪನು ಮಾಡಿದ ಒಂದು ತ್ಯಾಗ ಊರನ್ನೇ ಬದಲಿಸಿತು. ಅಂದಿನಿಂದ ಅಂಧಕಾರದಲ್ಲಿ ಮುಳುಗಿದ್ದ ಆ ಹಳ್ಳಿ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸತೊಡಗಿದ್ರು. ಸುಮನ್ ಅದೇ ಊರಿನಲ್ಲಿ ಇದ್ದು ಎಲ್ಲಾ ಜನರನ್ನೂ ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡುತ್ತಿದ್ದಳು. ಹೀಗೆ ಸುಮನ್ ಹಾಗೂ ಅವರ ತಂದೆಯ ಜೀವನ ಸುತ್ತ ಹಳ್ಳಿಗೂ ಒಂದು ಮಾದರಿಯಾಗಿ ಉಳಿದುಕೊಂಡಿತ್ತು.